ಇನ್ನು ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ನಡೆದಿದೆ. ಕೂಡ್ಲು ಗ್ರಾಮದ ಮನೆ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ವಿಕ್ರಮ್ ಗೌಡ ಜೊತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ ತಮ್ಮ ಸುರೇಶ್ ಗೌಡ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕೂಡ್ಲುವಿನಲ್ಲಿ ಈ ಅಂತ್ಯಕ್ರಿಯೆ ನಡೆದು ಹೋಗಿದೆ. ವಿಕ್ರಮ್ ತಂಗಿ ಸುಗುಣ ಹಾಗೆ ಸಂಬಂಧಿಕರು ಜೊತೆಗೆ ಊರಿನ ಜನ ಕೂಡ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೆಬ್ರಿ ಪೊಲೀಸರ ಸಮ್ಮುಖದಲ್ಲಿ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ನೆರವೇರಿದೆ. ಉಡುಪಿಯ ಹೆಚ್ಚುವರಿ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೋಸ್ಟ್ ವಾಂಟೆಡ್ ನಕ್ಸಲ್ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು ಪೊಲೀಸರಿಗೂ ಕೂಡ ಮೋಸ್ಟ್ ವಾಂಟೆಡ್ ಆಗೇ ಇದ್ದ. ಇದೀಗ ಕೂಡ್ಲು ಗ್ರಾಮದ ಮನೆ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ತಮ್ಮ ಸುರೇಶ್ ಗೌಡ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ಅವರ ಕುಟುಂಬದವರೇ ಹೇಳ್ತಾ ಇದ್ರು, ಅನಾಥ ಶವ ಆಗೋದಿಲ್ಲ, ನಾವೆಲ್ಲ ಇದ್ದೀವಿ, ಕ್ರಮಬದ್ಧವಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸ್ತೀವಿ ಅನ್ನೋದಾಗಿ. ಹಾಗೆ ಪೋಸ್ಟ್ಮಾರ್ಟಮ್ ಆದ ನಂತರದಲ್ಲಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಅಲ್ಲಿಂದ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲುವಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಸಹೋದರಿ ಸುಗುಣ ಇದ್ರು, ಸಂಬಂಧಿಕರು ಕೂಡ ಇದ್ದಾರೆ, ಜೊತೆಗೆ ಊರಿನ ಜನ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಕ್ಸಲ್ ಆಗಿರೋದ್ರಿಂದ ಹೆಬ್ರಿ ಪೊಲೀಸರು ಕೂಡ ಬಂದಿದ್ರು. ಅವರ ಸಮ್ಮುಖದಲ್ಲೇ ಅಂತ್ಯಕ್ರಿಯೆ ನೆರವೇರಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹುಟ್ಟೂರಿನಲ್ಲಿ ಹೋರಾಟಕ್ಕೆಂದು ಇಳಿದಂಥ ವಿಕ್ರಮ್ ಗೌಡ ನಂತರ ನಕ್ಸಲ್ ಹೋರಾಟಗಾರನಾಗಿ ಬದಲಾಗ್ತಾನೆ. ಸದ್ಯ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಇದೇ ಒಂದು ಪ್ರದೇಶದಲ್ಲಿ ವಿಕ್ರಮ್ ಗೌಡ ಏನಿದ್ದಾನೆ ಅವನು ವಾಸಿಸ್ತಿದ್ದದ್ದು. ಅಂದರೆ ಈ ಭಾಗದಲ್ಲಿ ಆರಂಭದಲ್ಲಿ ಅಂದರೆ 4ನೇ ತರಗತಿ ತನಕ ವಿಕ್ರಮ್ ಗೌಡ ಓದಿದ ಬಳಿಕ ಇಲ್ಲಿಂದ ಅವನು ನೇರವಾಗಿ ಮುಂಬೈ ಭಾಗಕ್ಕೆ ಹೋಟೆಲ್ ಉದ್ಯಮಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಹೆಬ್ರಿಯಿಂದ ಮುಂಬೈಗೆ ಹೋಗುವಂಥ ಕೆಲಸಕ್ಕೆ ವಿಕ್ರಮ್ ಗೌಡ ಮುಂದಾಗ್ತಾರೆ. ಅದರ ಬಳಿಕ ವಾಪಸ್ಸು ಊರಿಗೆ ಬರ್ತಾರೆ. ಇಲ್ಲಿರುವಂಥ ಸಾಕಷ್ಟು ಕಾರ್ಮಿಕರ ಸಮಸ್ಯೆಗಳನ್ನು ಜನರಿಗೆ ಅಂದರೆ ಹೋರಾಟದ ಮೂಲಕ ನ್ಯಾಯ ಕೊಡಲು ವಿಕ್ರಮ್ ಗೌಡ ಒಂದು ಹೋರಾಟಕ್ಕೆ ಇಳಿತಾರೆ. ಅದರ ಬಳಿಕ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾರೆ ಮತ್ತು ಕುದುರೆಮುಖ ವನ್ಯಜೀವಿ ರಕ್ಷಿತ ಹೋರಾಟಕ್ಕೆ ಕೂಡ ಇಳಿತಾರೆ. ಸದ್ಯ ಹುಟ್ಟೂರಿನಲ್ಲಿ ಈಗ ನಕ್ಸಲ್ ಹೋರಾಟಕ್ಕೆ ಇಳಿದಂಥ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು. ಈಗ ನಾವು ಕುಟುಂಬಸ್ಥರು ಕೂಡ ಇಲ್ಲಿ ಅಂತ್ಯಕ್ರಿಯೆಯನ್ನ ಅಂದರೆ ವ್ಯವಸ್ಥಿತವಾಗಿ ನೆರವೇರಿಸುವಂಥದ್ದು. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಮನೆಯವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅದರ ಬಳಿಕ ಈಗ ಸದ್ಯ ಅಂತ್ಯಕ್ರಿಯೆ ಕೂಡ ಮುಕ್ತಾಯಗೊಂಡಿರುವಂಥದ್ದು. ಇಲ್ಲಿಯ ಊರಿನವರೆಲ್ಲ ಸೇರಿಕೊಂಡು ಈಗ ಸಂಪ್ರದಾಯದ ಪ್ರಕಾರವೇ ಈಗ ಅಂತ್ಯಕ್ರಿಯೆ ಕೂಡ ನಡೆಸಿರುವಂಥದ್ದು. ಈಗ ಸದ್ಯ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವನನ್ನು ಕುಟುಂಬಸ್ಥರಿದ್ದಾರೆ, ಅವನನ್ನು ಮಾತಾಡಿಸ್ತಾ ಹೋಗುವ. ಈಗ ಸಹೋದರನನ್ನು ಕಳ್ಕೊಂಡಿದ್ದೀರಿ, ಏನು ಹೇಳ್ತೀರಿ ಮೇಡಮ್? ಏನು ಹೇಳಲಿಕ್ಕಿಲ್ಲ. ನಾವು ಏನು ಮಾಡಿದ್ರೆ ಇನ್ನು ಬರ್ತಾರೆ, ಅವರು ಇನ್ನು ಬರುವುದಿಲ್ಲ. ಜೀವಂತ ಹೋಗಿದ್ರು, ಹಣ ಆಗಿ ಬಂದು ಮುಖ ತೋರಿಸಿದ್ರು, ಇನ್ನೇನು ಮಾಡಲಿಕ್ಕೆ ಉಂಟು, ಏನಿಲ್ಲ. ಅಂದರೆ ನೀವು ನಿಮ್ಮ ಅಣ್ಣನನ್ನ ಎಷ್ಟು ಚಿಕ್ಕದಿರುವಾಗ ನೋಡಿದ್ದೀರಾ ಅಂತ ಹೇಳಿ? ನಾನು ಮದುವೆ ಆಗಿ ಅದ್ರ ಮೇಲೆ ನೋಡಲಿಲ್ಲ. ನೋಡಲಿಲ್ಲ. ಇದು ಸಹೋದರಿ ಸುಗುಣ ಅವರ ಮಾತಾಗಿರುವಂಥದ್ದು. ಚಿಕ್ಕ ಪ್ರಾಯದಲ್ಲಿ ಅಂದರೆ ಮದುವೆ ಸಂದರ್ಭದಲ್ಲಿ ಅಣ್ಣನನ್ನು ನೋಡಿದ್ದೇನೆ, ಅದರ ಬಳಿಕ ನೋಡಲೇ ಇಲ್ಲ. ಈಗ ಅವರ ಒಂದು ಅಂದರೆ ಮೃತದೇಹವನ್ನು ನಾನು ನೋಡಿದ್ದೇನೆ, ತುಂಬ ಬೇಸರ ಆಗ್ತದೆ. ತುಂಬಾ ಅಂದರೆ ಹೋರಾಟ ಅಂದರೆ ಚಿಕ್ಕಂದಿನಿಂದಲೂ ಕೂಡ ಈ ಭಾಗದ ಜನರಿಗೆ ಹೋರಾಟದ ಹೆಸರಿನಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದಂಥ ವಿಕ್ರಮ್ ಗೌಡ ಈಗ ಕೊನೆಯದಾಗಿ ಈಗ ಅಂದರೆ ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ಸಾವನ್ನಪ್ಪಿದ್ದಾನೆ. ಅಂದರೆ ತುಂಬಾ ಬೇಸರ ಆಗುತ್ತೆ. ಯಾವ ಮಾತು ಕೂಡ ನನ್ನಿಂದ ಹೊರಡ್ತಾ ಇಲ್ಲ. ಯಾಕಂದರೆ ತುಂಬ ಕಷ್ಟದಲ್ಲಿ ಇದ್ದಂಥ ಕುಟುಂಬ ಆಸರೆಯಾಗಿ ಆಗಬೇಕಿದ್ದಂಥ ವಿಕ್ರಮ್ ಗೌಡ ಈಗ ನಕ್ಸಲ್ ಹೋರಾಟಗಾರರಾಗಿ ನಕ್ಸಲ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಎಂಬ ಮಾತನ್ನು ಕೂಡ ಈಗ ಅವರ ಸಹೋದರಿ ಆಗಿರುವಂಥ ಸುಗರ್ಣ ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.